ನಮಸ್ಕಾರ ರೀ, ಮತ್ತೆ ರೆಡಿಯಾಗಿ ಎಲ್ಲಿ ಹೊಂಟಾಳ ಅನ್ಕೊಂಡ್ರಿ. ಪೂರಾ ವಿಡಿಯೋ ನೋಡ್ರಿ, ನಿಮ್ಗೆ ತಿಳಿತೈತಿ. ನಾವು ಕಲ್ಲೋಳಿಂದ ಹೊಡಬೇಕಾದ್ರೆ ಮಮ್ಮಿ ಮಸ್ತ್ ಪಕ್ಕಿ ಉದ್ದಿನ ವಡೆ ಮಾಡಿರಿ. ಅದನ್ನ ತಿನ್ಕೊಂಡ ಮಮ್ಮಿಗೆ ಬಾಯ್ ಹೇಳಿ ಕ್ಷಮನೆ ವಡೆ ಕಡೆ ಹೊರಟುರಿ. ನಮ್ ಕಲ್ಲೊಳಗ ಯಾವ್ದ ಫಂಕ್ಷನ್ ಇರ್ಲಿ, ಹಬ್ಬ ಇರ್ಲಿ, ಎಲ್ಲಾರು ಇನ್ವಾಲ್ವ್ ಆಗಿ ಸೆಲೆಬ್ರೇಟ್ ಮಾಡ್ತಾರಿ. ಇಲ್ಲಿ ನೋಡ್ರಿ, ಗಣರಾಜ್ಯೋತ್ಸವ ಎಷ್ಟು ಚಂದ ಆಚರಣೆ ಮಾಡತಾರು. ಕಲ್ಲಳಿಗೆ ಹೋದ್ಮೇಲೆ ಹನುಮಂತಪ್ಪ ಭೇಟಿ ಆಗ್ಲಿಲ್ಲ ಅಂದ್ರೆ ಹೆಂಗ್ರಿ. ನಮ್ ಹನುಮಪ್ಪಜ್ಜನ ಗುಡಿಗೆ ಹೋಗಿ ಆಶೀರ್ವಾದ ತಗೊಂಡ ನಾವು ಮತ್ ಕಲ್ಲೊಳಿಗೆ ವಾಪಸ್ ಜಲ್ದಿ ಬರ್ತು ಅಂತ ಹೇಳಿ ಅಲ್ಲಿಂದ ಹೊರಟ ಬಿಟ್ಟುರಿ. ನಾವು ಶಮ್ನೆವಾಡಿ ರೀಚ್ ಆದ್ರಿ. ಅಷ್ಟೊತ್ತಿಗೆ ಆದ್ಯಂತಗಳು ಕಾಕಾ ಬಂದಿದ್ದರಿ. ನಾವೆಲ್ಲರೂ ಪಟಾಪಟ್ ಅಂತ ರೆಡಿಯಾಗಿ ದತ್ವಾಡಕ್ಕೆ ಹೊಂಟಿದ್ದು. ಇಲ್ಲಿ ದತ್ವಾಡದಾಗ ನಮ್ಮ ಔಷಿಗಳ ಮನೆಗೆ ಬಂದ್ರಿ. ಇಲ್ಲಿ ನಾಷ್ಟ ಗಿಷ್ಟ ಮಾಡ್ಕೊಂಡ ಮತ್ತೆ ನಾವು ಶಾಪಿಂಗ್ ಬಂದ್ರಿ. ಇಲ್ಲಿ ನಾವು ಜೋ ಡ್ರೆಸ್ ತಗೊಂಡ್ರಿ. ಅಲ್ಲಿಂದ ನಮ್ಮ ಔಷಿಗಳ ಅಂಗಡಿಗೆ ಬಂದ ಆದ್ಯಂತಕ ಡ್ರೆಸ್ ತಗೊಂಡ್ರಿ. ನಾವು ದತ್ವಾಡಕ್ಕೆ ಯಾಕೆ ಬಂದಿದ್ದು ಅಂದ್ರೆ ವಿದ್ಯಾಸಾಗರ ಮಹಾರಾಜದ 2ನೇ ಸಮಾಧಿ ಸ್ಮೃತಿ ಮಹೋತ್ಸವ ಐತ್ರಿ. ಅದರ ಅಂಗವಾಗಿ ವಿಧಾನ ಇಟ್ಟಿದ್ರು. ಇಲ್ಲಿ ಒಂದಿಷ್ಟು ಸ್ಟಾಲ್ಸ್ ಬಂದಿದ್ರಿ. ಐಟಮ್ಸ್ ಎಲ್ಲ ಚಲೋ ಇದ್ದು. ಸ್ವಲ್ಪ ಸುತ್ತಾಡಿ ಅಡ್ಡಾಡ್ಕೊಂಡ ಮತ್ತೆ ನಾವು ಮನೆಗೆ ಹೊರಟುರಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಫಾಲೋ ಮಾಡೋದ್ ಮರಿಬೇಡ್ರಿ.